ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು 6 ತಿಂಗಳ ಮಗುವಿಂದ 3 ವರ್ಷದ ಮಗುವರೆಗೂ ನಾವು ರಾಗಿ ಸೆರ್ಲಾಕನ್ನು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಕೊಡೋದ್ರಿಂದ ಮಕ್ಕಳು ದುಂಡಾಗಿ ಚೆನ್ನಾಗಿ ಹೆಲ್ತಿಯಾಗಿರ್ತಾರೆ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಒಂದು ಬೌಲ್ಗೆ 1 ಕಪ್ಪು ಅಕ್ಕಿನ ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಾಕಾದ್ಮೇಲೆ ಅದೇ ಕಪ್ಪಲ್ಲಿ 1 ಕಪ್ಪು ರಾಗಿನ ಹಾಕ್ತಾಯಿದ್ದೀನಿ. ಈಗ ರಾಗಿ ಹಾಕಾದ್ಮೇಲೆ ಅದೇ ಕಪ್ಪಲ್ಲಿ 1 ಕಪ್ಪು ಗೋಧಿನ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ಪು ಹೆಸರು ಕಾಳು, ಅಂದರೆ 1 ಕಪ್ಪು ಅಂದರೆ 100 ಗ್ರಾಮ್ ಮೆಜರ್ಮೆಂಟ್ ಇದು. 1 ಕಪ್ಪು ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಕಪ್ಪು ತೊಗರಿಬೇಳೆ, ಇದು ತೊಗರಿಬೇಳೆ ಹಾಕ್ತಾಯಿದ್ದೀನಿ ನಾನು. ಈಗ 1/4 ಕಪ್ಪಷ್ಟು ನಾನು ಬಾರ್ಲಿ ಹಾಕ್ತಾಯಿದ್ದೀನಿ. ಇದು ತುಂಬ ಮಕ್ಕಳಿಗೆ ಫೈಬರ್ ರಿಚ್ ಆಗಿರೋವಂಥದ್ದು. ಇದು ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ತಿ. ಇದು ಹಾಕ್ಬಿಟ್ಟು ಚೆನ್ನಾಗಿ ಒಂದು 4-5 ಸಲ ಇದನ್ನು ನಾವು ಚೆನ್ನಾಗಿ ತೊಳಿಬೇಕು. ಇದನ್ನು ಅದರಲ್ಲಿರೋ ಧೂಳು ಎಲ್ಲ ಒಟ್ಟೋಗ್ಬಿಡ್ಬೇಕು. ನೋಡಿ, ನಾನು ವಾಶ್ ಮಾಡಾಗಿದೆ. ಈಗ ಇದನ್ನು ನೀರೆಲ್ಲ ತೆಗೆದುಬಿಡಬೇಕು. ಈಗ ನೀರೆಲ್ಲ ತೆಗೆದಾದ್ಮೇಲೆ ಇದನ್ನು ನೋಡಿ, ಅದರಲ್ಲಿರೋ ನೀರೆಲ್ಲ ಒಟ್ಟೋಗ್ಬಿಡ್ಬೇಕು. ಈಗ ಇದನ್ನು ನೋಡಿ, ಇದ್ರ ಜೊತೆಗೆ ಒಂದು 6 ಬಾದಾಮಿನ ಹಾಕ್ತಾಯಿದ್ದೀನಿ. ಈಗ ಒಂದು ಬಿಳಿ ಬಟ್ಟೆ ಮೇಲೆ ಇದನ್ನು ಹಾಕಿ ಚೆನ್ನಾಗಿ ಒದ್ದೆ ಎಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಗ ಡ್ರೈ ಆಗುತ್ತೆ ಅಂತ. ನೋಡಿ, ನಾನೆಲ್ಲ ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿದ್ದೀನಿ. ಈಗ ಇದನ್ನು ನೆರಳಲ್ಲೇ ನಾನು 4ರಿಂದ 5 ಅವರ್ ಒಣಗೋಗ್ಬಿಡ್ತಾಯಿದ್ದೀನಿ. ನೆರಳಲ್ಲೇ ಒಣಗಿಸ್ಬೇಕಿದು. ಬಟ್ಟೆ ಮೇಲೆ ಈ ಥರ ಹಾಕೋದ್ರಿಂದ ಬೇಗ ಒಣಗುತ್ತೆ. ಈ ಥರ ಒಣಗಾಕೊಂಡು ನೋಡಿ, ಈಗ ಒಣಗಾಗಿದೆ ನಂದು. ನಾನು 4ರಿಂದ 5 ಅವರು ಈ ಥರ ಒಣಗೋಗ್ಬಿಟ್ಟಿದ್ದೆ. ನೋಡಿ, ಈಗ ಆಗಿದೆಯಲ್ಲ, ಸ್ವಲ್ಪ ತಣ್ಣಗೇ ಇರುತ್ತೆ. ಈಗೆಲ್ಲ ಇದನ್ನು ತಗೊಂಡು ಕಡಾಯಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪನೇ ಹಾಕಿ ನಾವು ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಉರಿಬೇಕು. ಇದನ್ನು ಸ್ವಲ್ಪ ಚಿಟ್ಪಟ್ ಅನ್ನುತ್ತೆ, ಅರೋಮೆಟಿಕ್ ಆಗಿರುತ್ತೆ ನಾವು ಉರಿತಾ ಇದ್ದರೆ ಇದನ್ನು. ನೋಡಿ, ಈಗ ಆಗಿದೆಯಲ್ಲ, ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ ನಾನು. ಅದು ಫುಲ್ಲು ತಣ್ಣಗಾಗೋಕ್ಕೆ ಬಿಡಬೇಕು, ಕೂಲಾಗಬೇಕೆಲ್ಲ ಫುಲ್. ಅದು ಇದನ್ನು ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ. ಪೌಡ್ರ್ ಮಾಡಾದಮೇಲೆ ಅದನ್ನು ಜರಡಿ ಹಿಡಿಬೇಕು. ಹಿಟ್ಟನ್ನು ನೀಟಾಗೆಲ್ಲ ಜರಡಿ ಇಟ್ಕೊಂಡ್ಬಿಟ್ಟು ನೋಡಿ, ಮಿಕ್ಕಿರೋ ಹಿಟ್ಟನ್ನು ಸೈಡಿಗೆ ತೆಗೆದುಬಿಡಬೇಕು. ನೋಡಿ, ಇಷ್ಟೇ ಸೆರ್ಲಾಕ್ ಪೌಡ್ರು ರೆಡಿ ಆಗಿದೆ. ಇದನ್ನು ನಾವು ಸ್ಟೋರ್ ಮಾಡಿ 3 ವಾರದವರೆಗೂ ಯೂಸ್ ಮಾಡ್ಬೋದು. ತಿಂಗಳಿಗೊಂದ್ಸಲ ಈ ಥರ ನಾವು ರೆಡಿ ಮಾಡ್ಕೋಬೇಕು ಮಗುಗೆ. ತುಂಬ ಸ್ಟೋರ್ ಮಾಡ್ಕೋಬೇಡಿ ತುಂಬ ದಿನ. ಈಗ ಒಂದು ಪಾತ್ರೆಯಲ್ಲಿ ಹಾಲನ್ನು ನಾನು 100 ಗ್ರಾಮಷ್ಟು ಹಾಲು ಹಾಕ್ತಾಯಿದ್ದೀನಿ. 100 ml ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಈಗ ಒಂದು ಬೌಲ್ ತೊಗೊಂಡು ಒಂದು ಬೌಲಲ್ಲಿ ನಾವು ರೆಡಿ ಮಾಡ್ಕೊಂಡಿರೋಂಥ ರಾಗಿ ಸೆರ್ಲಾಕ್ ಪೌಡ್ರನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನಾನು. 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ನಾವು ಮಗುನ ನೋಡಿಕೊಂಡು ಹಾಕ್ಕೋಬೇಕು. ಹಾಕ್ಬಿಟ್ಟು ನೀರನ್ನು ಅದ್ರ ಜೊತೆಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಬಾಲ್ಸ್ ಏನು ಇಲ್ದಿರ ನೋಡ್ಕೋಬೇಕು. ನೋಡಿ, ಈಗ ಹಾಲು ಕಾದಿದೆಯಲ್ಲ, ಹಾಲು ಕುದಿ ಬಂದಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂಥ ಪೌಡ್ರನ್ನ ಹಾಕ್ಬಿಟ್ಟು ಅದನ್ನು ಒಂದು 2ರಿಂದ 3 ನಿಮಿಷ ಕುದಿಸ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು ಅದನ್ನು. ಈಗ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಬೆಲ್ಲನ, ಪುಡಿ ಮಾಡಿರೋ ಬೆಲ್ಲನ. ಈ ಥರ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಚೆನ್ನಾಗೂ ತಿಂತಾರೆ. ನೋಡಿ, ಈಗ ಆಗಿದೆಯಲ್ಲ, ನೋಡಿ ಗಟ್ಟಿ ಆಗ್ತಾಯಿದೆ ಇದು. ನೋಡಿ, ಇಷ್ಟೇ ಇದಾಗಿದೆ. ಈಗ ನಾನು ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಬರಬೇಕು. ಅದು ತಣ್ಣಗಾಗೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇಷ್ಟೇ, ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಅಷ್ಟೇ, ರೆಡಿ ಆಯಿತು. ಇಷ್ಟೇ, ನೀವು ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಡಿ, ಚೆನ್ನಾಗಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು.